ನಮಸ್ಕಾರ ಎಲ್ಲರಿಗೂ. ಪಾಠ 2 ಪಾಠ ಪೂರ್ವ ಚಟುವಟಿಕೆ. ಇದು 1ನೇ ತರಗತಿಯ ಪಠ್ಯಪುಸ್ತಕದಲ್ಲಿರುವ 2ನೇ ಪಾಠಕ್ಕೆ ಸಂಬಂಧಪಟ್ಟ ಚಟುವಟಿಕೆ. ಈ ಚಟುವಟಿಕೆಗಳನ್ನು ಪಾಠ ಪೂರ್ವದಲ್ಲಿ ನಾವು ಮಾಡಿಸಬೇಕಿದೆ. ಚಿತ್ರಗಳನ್ನು ತೋರಿಸಿ ಮಕ್ಕಳ ಕಡೆಯಿಂದ ಪದವನ್ನು ಹೇಳಿಸುವಂತಹ ಒಂದು ಚಟುವಟಿಕೆಯನ್ನು ನಾವು ಮಾಡಿಸಬೇಕು. ಇಲ್ಲಿ ಕೋಳಿ, ಪಾರಿವಾಳ, ಗುಬ್ಬಚ್ಚಿ, ತೋಟ, ರಾಗಿತೆನೆ, ಗುಟುಕು ಈ ಪದಗಳನ್ನು ಮಕ್ಕಳ ಕಡೆಯಿಂದ ನಾವು ಉಚ್ಚಾರಣೆಯನ್ನು ಮಾಡಿಸಬೇಕಾಗಿದೆ. ಇದಾದ ನಂತರ ನಾವು ಪಾಠಕ್ಕೆ ಪ್ರವೇಶವನ್ನು ನೀಡಬೇಕಿದೆ. ಪಾಠ 2 ಸಹಕಾರ ಗದ್ಯ. ಪಾಠವನ್ನು ಓದಿ ಹೇಳಿ. ಇದನ್ನು ಪಾಠವನ್ನು ಬಾಯಿದರೆಯಾಗಿ ಗಟ್ಟಿಯಾಗಿ ನಾವು ಓದಿ ಮಕ್ಕಳಿಗೆ ಹೇಳಬೇಕಿದೆ. ನಾನು ಪಾಠವನ್ನು ಓದುತ್ತೇನೆ. ಒಂದು ಊರು. ಆ ಊರಿನ ಹೆಸರು ಮಲ್ಲಿಗೆಹಳ್ಳಿ. ಆ ಹಳ್ಳಿಯಲ್ಲಿ ಒಂದು ತೋಟವಿತ್ತು. ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳ ಜೊತೆಯಲ್ಲಿ ವಾಸವಾಗಿತ್ತು. ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ವಾಸವಾಗಿದ್ದವು. ಒಂದು ದಿನ ಕೋಳಿಗೆ ರಾಗಿಯ ಕಾಳುಗಳು ಸಿಕ್ಕವು. ರಾಗಿಯನ್ನು ಹೊಲದಲ್ಲಿ ಬಿತ್ತಿದರೆ ತುಂಬಾ ರಾಗಿ ಸಿಗುತ್ತದೆ ಎಂದು ಕೋಳಿಗೆ ಅನಿಸಿತು. ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು. ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತು. ಕೋಳಿ ಪಾರಿವಾಳದ ಸಹಾಯವನ್ನು ಕೇಳಿತು. ಅದು ನನ್ನಿಂದ ಆಗದು ಎಂದಿತು. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯನ್ನು ಬಿತ್ತಿತು. ಕೆಲವು ದಿನಗಳು ಕಳೆದವು. ರಾಗಿಯ ಪೈರುಗಳು ಬೆಳೆದು ದೊಡ್ಡದಾದವು. ರಾಗಿಯ ಪೈರಿನಲ್ಲಿ ತೆನೆಗಳು ಬಿಟ್ಟವು. ಆ ತೆನೆಗಳನ್ನು ಕೊಯ್ಯುವ ದಿನ ಬಂದಿತು. ಕೋಳಿ ರಾಗಿಯ ತೆನೆಗಳನ್ನು ಕೊಯ್ಯಲು ಗುಬ್ಬಚ್ಚಿಯ ಸಹಾಯ ಕೇಳಿತು. ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತು. ಕೋಳಿ ಪಾರಿವಾಳದ ಸಹಾಯವನ್ನು ಕೇಳಿತು. ಅದು ನನ್ನಿಂದ ಆಗದು ಎಂದಿತು. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತು. ಕಾಳನ್ನು ಸಂಗ್ರಹಿಸಿ ಇಟ್ಟಿತು. ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬಾ ಹಸಿವಾಯಿತು. ಅವು ಕೋಳಿಯ ಬಳಿ ಬಂದು, ಅಕ್ಕ, ತಿನ್ನಲು ರಾಗಿ ಕೊಡು ಎಂದು ಕೇಳಿದವು. ಕೋಳಿ, ನೀವು ಬಿತ್ತಲು ಬರಲಿಲ್ಲ, ಕೊಯ್ಯಲು ಬರಲಿಲ್ಲ, ನಿಮಗೆ ಏಕೆ ರಾಗಿ ಕೊಡಲಿ ಎಂದು ಕೇಳಿತು. ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು. ಅವು ನಾಚಿ ತಲೆ ತಗ್ಗಿಸಿ ನಿಂತವು. ಕೋಳಿಗೆ ಅಯ್ಯೋ ಪಾಪ ಅನಿಸಿತು. ರಾಗಿಯನ್ನು ಕೊಟ್ಟಿತು. ಸೊ ಈ ಒಂದು ಪಾಠದ ಒಂದು ಅರ್ಥವನ್ನು ನಾವು ನೋಡೋದಾದ್ರೆ, ಈ ಕತೆ ಮಲ್ಲಿಗೆಹಳ್ಳಿ ಎಂಬ ಸುಂದರವಾದ ಹಳ್ಳಿಯಲ್ಲಿ ಈ ಕತೆ ನಡೆಯುತ್ತದೆ. ಆ ಹಳ್ಳಿಯ ಒಂದು ತೋಟದಲ್ಲಿ ತಾಯಿ ಕೋಳಿ ತನ್ನ ಮುದ್ದಾದ ಮರಿಗಳೊಂದಿಗೆ ವಾಸಿಸುತ್ತಿರುತ್ತದೆ. ಅದೇ ತೋಟದಲ್ಲಿ ಅದಕ್ಕೆ ಸ್ನೇಹಿತರಾದ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ಕೂಡ ವಾಸವಾಗಿರುತ್ತವೆ. ಒಂದು ದಿನ ಕೋಳಿಗೆ ಕೆಲವು ರಾಗಿಯ ಕಾಳುಗಳು ಸಿಗುತ್ತವೆ. ಆ ಕಾಳುಗಳನ್ನು ಸುಮ್ಮನೆ ತಿನ್ನುವ ಬದಲು ಮಣ್ಣಿನಲ್ಲಿ ಬಿತ್ತಿದರೆ ಇನ್ನೂ ಹೆಚ್ಚಿನ ರಾಗಿ ಸಿಗುತ್ತದೆ ಎಂಬ ಉತ್ತಮ ಯೋಚನೆ ಕೋಳಿಗೆ ಬರುತ್ತದೆ. ತನಗಿರುವ ಒಳ್ಳೆಯ ಆಲೋಚನೆಯನ್ನು ತನ್ನ ಸ್ನೇಹಿತರೊಂದಿಗೆ ಹಂಚಿಕೊಂಡು ರಾಗಿ ಬಿತ್ತಲು ಸಹಾಯ ಮಾಡುವಂತೆ ಮೊದಲು ಗುಬ್ಬಚ್ಚಿಯನ್ನ ಕೇಳುತ್ತದೆ. ಆದರೆ ಗುಬ್ಬಚ್ಚಿ ಸೋಮಾರಿತನದಿಂದ ನನ್ನಿಂದ ಸಹಾಯ ಮಾಡಲು ಆಗುವುದಿಲ್ಲ ಎಂದು ನಿರಾಕರಿಸುತ್ತದೆ. ನಂತರ ಕೋಳಿ ಪಾರಿವಾಳದ ಸಹಾಯ ಕೇಳಿದಾಗ ಅದು ಕೂಡ ಸಹಾಯ ಮಾಡಲು ಒಪ್ಪುವುದಿಲ್ಲ. ಯಾರೂ ಸಹಕರಿಸದಿದ್ದರೂ ಧೃತಿಗೆಡದೆ ಕೋಳಿ ಒಂಟಿಯಾಗಿಯೇ ಶ್ರಮಪಟ್ಟು ಕೆಲಸ ಮಾಡಲು ನಿರ್ಧರಿಸುತ್ತದೆ. ಕೋಳಿ ತನ್ನ ಮರಿಗಳೊಡನೆ ಸೇರಿ ತಾನೇ ರಾಗಿ ಬಿತ್ತಿ ಬೆಳೆ ತೆಗೆಯುತ್ತದೆ. ಕೊನೆಗೆ ಆಹಾರವಿಲ್ಲದೆ ಹಸಿದು ಬಂದ ಸ್ನೇಹಿತರಿಗೆ ಸಹಾಯ ಮಾಡುವ ಮೂಲಕ ಒಗ್ಗಟ್ಟು ಮತ್ತು ಶ್ರಮದ ಮಹತ್ವವನ್ನು ತಿಳಿಸಿಕೊಡುತ್ತದೆ. ಪಾಠದ ಮುಖ್ಯ ಸಂದೇಶ: ಕಷ್ಟದ ಸಮಯದಲ್ಲಿ ಪರಸ್ಪರ ಸಹಕರಿಸುವುದು ಎಷ್ಟು ಮುಖ್ಯ ಮತ್ತು ಸೋಮಾರಿತನದಿಂದ ನಷ್ಟ ಹೇಗೆ ಎಂಬುದನ್ನು ಈ ಕತೆ ಸರಳವಾಗಿ ತಿಳಿಸಿಕೊಡುತ್ತದೆ. ಇಲ್ಲಿ ಈ ಒಂದು ಪಾಠ ವಾಚನ ಮತ್ತು ಪಾಠದ ಅರ್ಥವನ್ನು ತಿಳಿಸಿದ ಮೇಲೆ ಒಂದಷ್ಟು ಪದಗಳನ್ನು ಆ ಮಕ್ಕಳ ಕಡೆಯಿಂದ ಹೇಳಿಸ್ಬೇಕಿರುತ್ತೆ. ಇಲ್ಲಿ ಒಂದು ಊರು, ಹೆಸರು ಮಲ್ಲಿಗೆಹಳ್ಳಿ, ಕೋಳಿ, ಮರಿ, ಜೊತೆ, ವಾಸ, ಗುಬ್ಬಚ್ಚಿ, ಪಾರಿವಾಳ, ದಿನ, ರಾಗಿಕಾಳು, ನೆಲ, ಬಿತ್ತು, ತುಂಬ, ಸಹಾಯ, ಕೂಡಿ, ಕೆಲವು, ದೊಡ್ಡದು, ಕೇಳು, ಬೆಳೆ, ತೆನೆ, ಕೊಯ್ಯು, ಪೈರು, ಸಂಗ್ರಹಿಸು, ಬಳಿ, ಹಸಿವು, ನಾಚು, ತಲೆ ತಗ್ಗಿಸು, ತಪ್ಪು ಈ ಪದಗಳನ್ನು ಮಕ್ಕಳಿಗೆ ಹೇಳಿಸ್ಬೇಕಿದೆ. ಸೊ ಮಕ್ಕಳುಗಳಿಗೆ ಹೊಸ ಪದಗಳಾಗಿರ್ತವೆ ಇವೆಲ್ಲವೂ ಕೂಡ. ಸೊ ಹಾಗೆಯೇ ಪದಗಳ ಅರ್ಥಗಳನ್ನು ತಿಳಿಸ್ಕೊಡ್ಬೇಕಿದೆ. ಗುಬ್ಬಚ್ಚಿ, ಗುಬ್ಬಿ ಒಂದು ಜಾತಿಯ ಸಣ್ಣ ಪಕ್ಷಿ. ಅದು ಸಂಗ್ರಹಿಸು ಅಂತಂದ್ರೆ ಒಟ್ಟುಗೂಡಿಸುವುದು. ಹಾಗೆಯೇ ಬಿತ್ತು, ಬೀಜ ಹಾಕು. ಪೈರು ಅಂದರೆ ಧಾನ್ಯದ ಬೆಳೆ ಅಂತ ನಾವು ತಿಳಿಸ್ಕೊಡ್ಬೇಕಿದೆ. ಸೊ ಹಾಗೆಯೇ ಇಲ್ಲಿ ಒಂದಷ್ಟು ಅಭ್ಯಾಸದಲ್ಲಿ
ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಆ ಪ್ರಶ್ನೆಗಳನ್ನು ಮಕ್ಕಳ ಕಡೆಯಿಂದ ಹೇಳಿಸ್ಬೇಕಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಹಳ್ಳಿಯ ಹೆಸರೇನು ಅಂತ ಇದೆ. ಸೊ ಉತ್ತರ, ಹಳ್ಳಿಯ ಹೆಸರು ಮಲ್ಲಿಗೆ ಹಳ್ಳಿ. ಕೋಳಿ ಎಲ್ಲಿ ವಾಸವಾಗಿತ್ತು ಅಂತ ಪ್ರಶ್ನೆ ಇದೆ. ಅದಕ್ಕೆ ಕೋಳಿ ತೋಟದಲ್ಲಿ ವಾಸವಾಗಿತ್ತು ಅಂತ ಉತ್ತರ ಹೇಳಿಸ್ಬೇಕಿದೆ. ಸೊ ಹಾಗೆಯೇ ಕೋಳಿ ಏನನ್ನ ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತ್ತು ಅಂತ ಇದೆ. ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಮೊದಲು ಕೇಳುತ್ತೆ. ಮೊದಲು ಕೋಳಿ ರಾಗಿಯನ್ನು ಬಿತ್ತಲಿಕ್ಕೆ ಗುಬ್ಬಚ್ಚಿಯ ಸಹಾಯವನ್ನು ಕೇಳುತ್ತೆ. ಆ ನಂತರ ಪಾರಿವಾಳದ ಸಹಾಯವನ್ನು ಕೇಳುತ್ತೆ. ಸೊ ನೆಕ್ಸ್ಟ್, ರಾಗಿಯ ಪೈರಿನಲ್ಲಿ ಏನು ಬಿಟ್ಟಿತ್ತು ಅಂದ್ರೆ ರಾಗಿಯ ಪೈರಿನಲ್ಲಿ ಹಸಿರು ತೆನೆಗಳು ಬಿಟ್ಟವು. ಕೋಳಿ ಯಾರನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತು? ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತ್ತು ಅಂತ ಹೇಳಿ ಉತ್ತರವನ್ನು ಕೊಡಬೇಕಿರುತ್ತೆ. ಸೊ ಹಾಗೆಯೇ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ಏನು ತಿಳಿಯಿತು? ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು. ಸೊ ಹಾಗೆಯೇ ಕೊನೆಯದಾಗಿ 7ನೇ ಪ್ರಶ್ನೆ, ಕೋಳಿಗೆ ಏನು ಅನಿಸಿತು? ಕೋಳಿಗೆ ಅಯ್ಯೋ ಪಾಪ ಅನಿಸಿತು ಅಂತ ನಾವು ಮಾಡ್ಕೋಬೇಕಿದೆ. ಅನಿಸಿತು. ಸೊ ಇಲ್ಲಿ ಹಾಗೆಯೇ ಈ ಒಂದು ಭಾಗದಲ್ಲಿ ಇಲ್ಲಿ ಕೊಟ್ಟಿರುವ ವಾಕ್ಯಗಳಲ್ಲಿ ಬಿಟ್ಟಿರುವ ಪದಗಳನ್ನು ಹೇಳಿಸಿ ಅಂತ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯವನ್ನು ಕೇಳಿತು. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯನ್ನು ಬಿತ್ತಿತು. ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬಾ ಹಸಿವಾಯಿತು. ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು. ಈ ಪದಗಳನ್ನು ಬಿಟ್ಟಿರುವಂತಹ ಸ್ಥಳಗಳಲ್ಲಿ ತುಂಬಿಸ್ಬೇಕಿದೆ. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಇಲ್ಲೊಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಒಂದಷ್ಟು ಚಿತ್ರಗಳಿದಾವೆ. ಮಕ್ಕಳಿಂದ ಚಿತ್ರಗಳಿಗೆ ಸೂಕ್ತವಾದ ಬಣ್ಣ ತುಂಬಿಸಿ. ತಾವರೆ, ಬಾಳೆಹಣ್ಣು, ಕ್ಯಾರೆಟ್, ಕುಂಬಳಕಾಯಿ ಈ ಪದಗಳಿಗೆ ಮಕ್ಕಳ ಕಡೆಯಿಂದ ಬಣ್ಣವನ್ನು ಹಚ್ಚಿಸುವಂತಹ ಒಂದು ಚಟುವಟಿಕೆಯನ್ನು ಮಾಡಿಸ್ಬೇಕಿದೆ. ಸ್ನೇಹಿತರೆ, ಈ ಒಂದು ಪಾಠ ಮುಕ್ತಾಯ ಆಗಿದೆ. ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನನ್ನ ಒಂದು ಪುಟಾಣಿ ಕೆಲಸಕ್ಕೆ ಬೆಂಬಲ ಕೊಡ್ತೀರಾ ಅಂತ ಭಾವಿಸುತ್ತಾ ನನ್ನ ಪಾಠವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಶುಭ ದಿನ.